1935ರ ಶಾಸನಗಳನ್ನು ಹಾಗೂ ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಅಮೆರಿಕದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಳ್ಳಲು ನಿರ್ಣಯಿಸಲಾಯಿತು. ಹೀಗೆ ಸಂವಿಧಾನ ರಚನಾ ಸಭೆಯು 2 ವರ್ಷ 11 ತಿಂಗಳು ಮತ್ತು 18 ದಿನಗಳಲ್ಲಿ ಸಂವಿಧಾನವನ್ನು ರಚನೆ ಮಾಡಿತು. ಈ ಕಾರ್ಯಕ್ಕಾಗಿ ಖರ್ಚು ಮಾಡಿದ ಹಣ ಸುಮಾರು 6.4 ಕೋಟಿ ರೂಪಾಯಿಗಳು. ಅಂತಿಮವಾಗಿ ನವೆಂಬರ್ 26, 1949ರಂದು ಸಂವಿಧಾನ ಸ್ವೀಕೃತವಾಯಿತು. ಈ ಪಥಸಂಚಲನದ ನೇತೃತ್ವ ಎನ್ಸಿಸಿ ಸೀನಿಯರ್ ಸಾರ್ಜೆಂಟ್ ಅಕ್ಷತಾ ರಾಜಶೇಖರ್, ಅಂಜಲಿ ರಾಘವೇಂದ್ರ, ಅಭಿಷೇಕ್ ರಾಮು, ಸ್ಕೌಟ್ಸ್ ಮತ್ತು ಗರ್ಲ್ ಗೈಡ್ ನೇತೃತ್ವ ವಿಶ್ವಾರಾಧ್ಯ, ಗೌರಿ ಬಿಕೆ, ಲಕ್ಷ್ಮೀ ಪ್ರಸಾದ್, ಅಪೂರ್ವ. ಭಾರತ ಸೇವಾದಳಗಳಿಂದ ರಾಜಕೀಯ ಜಾತಕವೆಂದು ಅನೇಕ ರಾಜನೀತಿಜ್ಞರು ಸಂವಿಧಾನದ ಆತ್ಮವೆಂದಿದ್ದಾರೆ. ಮಾದರಿ ರಾಷ್ಟ್ರವಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವು ಶಾಂತಿ ಸಂದರ್ಭಗಳಲ್ಲಿ ಸಂಯುಕ್ತವಾಗಿಯೂ ಮತ್ತು ತುರ್ತು ಸಂದರ್ಭಗಳಲ್ಲಿ ಏಕಾತ್ಮಕವಾಗಿ ಕಾರ್ಯ ಮಾಡುತ್ತದೆ ಎಂದಿದ್ದಾರೆ. ಕಾನೂನುಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದ ಪ್ರತಿಭಾ ಸಂಪನ್ನರಾದ ಅಂಬೇಡ್ಕರರು ಭಾರತಕ್ಕೆ ಒಂದು ಮೂಲಭೂತವಾದ ಕಾನೂನನ್ನು ರಚಿಸುವ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತರು. ಹಲವಾರು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತದ ಸಂಕೀರ್ಣತೆಯ ಸ್ಥಿತಿಗತಿಗಳಿಗೆ ಶಿಲ್ಪಿ, ಸಂವಿಧಾನದ ಪಿತಾಮಹ ಎಂದು ಗೌರವಿಸಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ಮೂಲ ಸಮಸ್ಯೆಗಳನ್ನು ಪ್ರಜಾಸತ್ತಾತ್ಮಕ ಹಾದಿಯ ಮೂಲಕ ಪರಿಹರಿಸಿ ಎಲ್ಲರಿಗೂ ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಲು ಇಚ್ಛಿಸಿದರು. ಇವರಿಗೆ ಕಾರ್ಲ್ ಮಾರ್ಕ್ಸರ ಹಿಂಸಾತ್ಮಕ ಕ್ರಾಂತಿಯಲ್ಲಿ ನಂಬಿಕೆ ಇರಲಿಲ್ಲ. ಬದಲಾಗಿ ಗೌತಮ ಬುದ್ಧರ ಸಮಾನತೆ, ಸ್ವಾತಂತ್ರ್ಯ, ಬಂಧುತ್ವದ ಮೇಲೆ ಅಪಾರವಾದ ನಂಬಿಕೆ ಹೊಂದಿದ್ದರು. ಅಂಬೇಡ್ಕರ್ ಅವರು ಮಹಿಳೆಯರನ್ನು ಕುರಿತು, ನಿಮ್ಮ ವಿಮೋಚನೆ ರಾಜಕೀಯ ಅಧಿಕಾರದಲ್ಲಿದೆಯೇ ಹೊರತು ತೀರ್ಥಯಾತ್ರೆಗಳನ್ನು ಕೈಗೊಳ್ಳುವುದರಲ್ಲಾಗಲಿ ಉಪವಾಸ ವ್ರತ ಮಾಡುವುದರಲ್ಲಾಗಲಿ ಇಲ್ಲ ಎಂದಿದ್ದಾರೆ. ಇನ್ನು ಭಾರತೀಯರು ದೇವಾಲಯಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುವುದಕ್ಕಿಂತ ಗ್ರಂಥಾಲಯಗಳ ಮುಂದೆ ಸರತಿ ಸಾಲಿನಲ್ಲಿ ನಿಂತಾಗ ದೇಶದ ಭವಿಷ್ಯ ಉಜ್ವಲವಾಗಲಿದೆ ಎಂದಿದ್ದಾರೆ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯುನಿಟಿ ಅಂಡ್ ಡಿಸಿಪ್ಲಿನ್ ಎಂಬ ಮುಖ್ಯ ಉದ್ದೇಶದೊಂದಿಗೆ ಎನ್ಸಿಸಿ ಘಟಕವು ನೂತನ ವಿದ್ಯಾಲಯ ಸಂಸ್ಥೆಯ ಮೆಟ್ಟಿ ನಿಲ್ಲುವ ಆತ್ಮಸ್ಥೈರ್ಯ ಮುಂತಾದ ಮಾನವೀಯ ಮೌಲ್ಯಗಳನ್ನು ಎನ್ಸಿಸಿ ಬೆಳೆಸುತ್ತದೆ. ಈ ಎನ್ಸಿಸಿ ಘಟಕದ ಗ್ರೂಪ್ ಕಮಾಂಡರ್ ಫಸ್ಟ್ ಆಫೀಸರ್ ಅರ್ಚನಾ ಆರ್ಯ ಅವರು, ಸೀನಿಯರ್ ಸಾರ್ಜೆಂಟ್ ಅಕ್ಷತಾ